2005ರವರೆಗೆ ಈ ದೇಶದಲ್ಲಿ ಉದ್ಯೋಗ ಅನ್ನುವಂಥದ್ದು ಹಕ್ಕಿನ ಸಂಗತಿ ಆಗಿರಲಿಲ್ಲ. ಆದರೆ ಮನ್ರೇಗಾದಲ್ಲಿ ಉದ್ಯೋಗವನ್ನು ಹಕ್ಕನ್ನಾಗಿ ಪರಿಗಣಿಸಿದಂಥ ಸಂಗತಿಯನ್ನು ಕಾಣ್ತೇವೆ. ಮಹಾತ್ಮ ಗಾಂಧೀಜಿ ಬಗ್ಗೆ ಇವರಿಗಿರುವಂಥ ವಿರೋಧ, ಇವರಿಗೆ ಇರುವಂಥ ದ್ವೇಷವನ್ನು ಈ ಮೂಲಕ ಸೇಡು ತೀರಿಸಿಕೊಳ್ಳುವ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿ ಹೆಸರಿರುವಂಥ ಈ ಕಾರ್ಯಕ್ರಮವನ್ನು ಅವರು ರದ್ದುಪಡಿಸ್ತಾ ಇದ್ದಾರೆ. ಉದ್ಯೋಗದ ಕಾರ್ಯಕ್ರಮಗಳನ್ನು ಸ್ಥಳೀಯ ಮಟ್ಟದಲ್ಲಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ರೂಪಿಸಲಾಗ್ತಾ ಇತ್ತು. ಆದರೆ ಜಿ ರಾಮ್ಜಿ ಕಾರ್ಯಕ್ರಮದಲ್ಲಿ ಈ ಸ್ಥಳೀಯ ಮಟ್ಟದಲ್ಲಿ ಸ್ಥಳೀಯ ಅಗತ್ಯಗಳಿಗೆ ಅನುಗುಣವಾಗಿ ಕಾರ್ಯಕ್ರಮವನ್ನು ರೂಪಿಸುವಂಥ ಒಂದು ಕ್ರಮ ಇಲ್ಲ. ಜಿ ರಾಮ್ಜಿ ಸಮಿತಿ ನೀಡಿದಂಥ ಉದ್ಯೋಗಗಳನ್ನು ಜನ ಪಡೆದುಕೋಬೇಕೇ ಹೊರತು ಜನರು ಕೇಳಿದಂಥ ಉದ್ಯೋಗವನ್ನು ಕೊಡುವಂಥ ಕಾರ್ಯಕ್ರಮ ಇದಲ್ಲ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಬಹಳ ದೊಡ್ಡ ಒಂದು ಚರ್ಚೆ ನಡೀತಾ ಇರುವಂಥದ್ದು, ಅನೇಕ BJPಯೇತರ ಸರ್ಕಾರಗಳು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು ಯಾವುದ್ರ ಬಗ್ಗೆ ಅಂತ ಹೇಳಿದ್ರೆ, ಯಾವುದನ್ನು ಮಹಾತ್ಮ ಗಾಂಧಿ ಗ್ರಾಮೀಣ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇದೆ, ಮನ್ರೇಗಾ ಅಂತೇನಿದೆ, ಅದನ್ನು ಕೇಂದ್ರ ಸರ್ಕಾರ ರದ್ದುಪಡಿಸಿ ಅದರ ಸ್ಥಳದಲ್ಲಿ ವಿಕಸಿತ ಭಾರತ, ಗ್ಯಾರಂಟಿ ರೋಜ್ಗಾರ್ ಮತ್ತು ಆಜೀವನ ವ್ಯವಸ್ಥೆ ಕಾರ್ಯಕ್ರಮವೊಂದನ್ನು ಅದು ಜಾರಿಗೊಳಿಸ್ತಾ ಇದೆ. ಯಾವುದನ್ನು ಜಿ ರಾಮ್ಜಿ ಅಂತೇಳಿ ಕರಿತೇವೆ, ಆ ಕಾರ್ಯಕ್ರಮವನ್ನು ಜಾರಿಗೊಳಿಸ್ತಾ ಇದೆ. ಮನ್ರೇಗಾ ಕಾರ್ಯಕ್ರಮವನ್ನು ರದ್ದುಪಡಿಸಿ ಜಿ ರಾಮ್ಜಿ ಕಾರ್ಯಕ್ರಮ ಅನ್ನುವಂಥದ್ದನ್ನು ಅದು ಅನುಷ್ಠಾನಗೊಳಿಸ್ತಾ ಇದೆ. ಅಂದರೆ ಹೆಸರನ್ನು ಬದಲಾಯಿಸ್ತಾ ಇದೆ. ಹೆಸರುಗಳನ್ನು ಬದಲಾಯಿಸುವಂಥದ್ದು ಈ ಸರ್ಕಾರದ ಒಂದು ಮೂಲ ಗುಣವೇ ಆಗಿದೆ. ಕೆಲವು ನಗರಗಳ ಹೆಸರುಗಳನ್ನು ಬದಲಾಯಿಸ್ತದೆ, ಕೆಲವು ಯೋಜನೆಗಳ ಹೆಸರುಗಳನ್ನು ಬದಲಾಯಿಸ್ತದೆ. ಆದರೆ ಈ ರೀತಿಯ ಬದಲಾವಣೆಗಳಿಂದ ಮೂಲಭೂತವಾಗಿ ಸಾಮಾಜಿಕ ಬದಲಾವಣೆ, ಸಾಮಾಜಿಕ ಸಮೃದ್ಧಿ ಅನ್ನುವಂಥದ್ದೇನೂ ಕೂಡ ಉಂಟಾಗೋದಿಲ್ಲ. ಈಗ ಮನ್ರೇಗಾ ಕಾರ್ಯಕ್ರಮದ ಬಗ್ಗೆ ನಾವು ಕೆಲವು ಸಂಗತಿಗಳನ್ನು ಗಮನಿಸಬೇಕು. ಮನ್ರೇಗಾ ಕಾರ್ಯಕ್ರಮ ಅನ್ನುವಂಥದ್ದು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅನ್ನುವಂಥದ್ದು ಅದು ಕೇವಲ ಯೋಜನೆ ಅಲ್ಲ, ಅದೊಂದು ಕಾಯಿದೆಬದ್ಧ ಕಾರ್ಯಕ್ರಮ, ಅದೊಂದು ಅಧಿಸೂಚನೆಯಿಂದ ಕೂಡಿರುವಂಥ ಒಂದು ಕಾರ್ಯಕ್ರಮ. ಎರಡನೇದು, ಮನ್ರೇಗಾ ಕಾರ್ಯಕ್ರಮ ಅನ್ನುವಂಥದ್ದು ಅದು ಬೇಡಿಕೆ ಪ್ರಣೀತ ಕಾರ್ಯಕ್ರಮ, ಡಿಮಾಂಡ್ ಡ್ರಿವನ್ ಪ್ರೋಗ್ರಾಮ್. ಏನು ಅಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಅಸಂಘಟಿತ ವಲಯದ ಅಕೌಶಲ ಅನ್ಸ್ಕಿಲ್ಡ್ ಕಾರ್ಮಿಕರು ಉದ್ಯೋಗ ಬೇಕು ಅಂತೇಳಿ ಬೇಡಿಕೆ ಇಟ್ಟರೆ, ಒತ್ತಾಯ ಇಟ್ಟರೆ, ಗ್ರಾಮೀಣ ಸರ್ಕಾರಗಳು ಅವರಿಗೆ ಉದ್ಯೋಗವನ್ನು ಕಡ್ಡಾಯವಾಗಿ ಕೊಡಬೇಕು. ಅಂದರೆ ಮನ್ರೇಗಾ ಕಾರ್ಯಕ್ರಮದಲ್ಲಿ ಜನರಿಗೆ ಉದ್ಯೋಗದ ಹಕ್ಕನ್ನು ಕೊಡಲಾಗಿತ್ತು. ಇದು ಬೇಡಿಕೆ ಪ್ರಣೀತ ಕಾರ್ಯಕ್ರಮ ಒಂದು. ಎರಡನೇದ್ದು, ಇದು ಉದ್ಯೋಗದ ಹಕ್ಕನ್ನು ಮನ್ನಿಸಿದಂಥ, ಒಪ್ಪಿಕೊಂಡಂಥ ಒಂದು ಕಾರ್ಯಕ್ರಮ ಆಗಿತ್ತು. ಮೂರನೇದ್ದು, ಈ ಕಾರ್ಯಕ್ರಮ ಅನ್ನುವಂಥದ್ದು ಹಕ್ಕಿನ ಕಾರ್ಯಕ್ರಮ ಆಗಿತ್ತು, ಇದು ಹಂಗಿನ ಕಾರ್ಯಕ್ರಮ ಆಗಿರಲಿಲ್ಲ. ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಜನರಿಗೆ ಉದ್ಯೋಗ ಅಗತ್ಯವಿದ್ದಾಗ ಉದ್ಯೋಗವನ್ನು ಕೊಡಬೇಕಾದಂಥ ಒಂದು ಕಾರ್ಯಕ್ರಮ. ಇದು ಚಾರಿತ್ರಿಕವಾಗಿ 2005-6ರಲ್ಲಿ ಆರಂಭ ಆದಂಥ ಒಂದು ಕಾರ್ಯಕ್ರಮ. 25 ವರ್ಷಗಳನ್ನು ಮುಗಿಸಿದೆ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕೋವಿಡ್ ಪೆಂಡಮಿಕ್ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಜನರ ಬದುಕನ್ನು ಉಳಿಸಿದಂಥ ಯಾವುದಾದ್ರೂ ಒಂದು ಕಾರ್ಯಕ್ರಮ ಇದ್ದರೆ ಅದು ಮನ್ರೇಗಾ ಕಾರ್ಯಕ್ರಮ. ಇಡೀ ಜಗತ್ತಿನಲ್ಲಿ ಉದ್ಯೋಗ ಖಾತ್ರಿಯ ಒಂದು ಬೃಹತ್ ಕಾರ್ಯಕ್ರಮ ಅಂತ ಹೇಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಮನ್ನಣೆಯನ್ನು ಗಳಿಸಿದಂಥ ಕಾರ್ಯಕ್ರಮ ಮನ್ರೇಗಾ ಕಾರ್ಯಕ್ರಮ. ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಸಮಾನ ವೇತನದಲ್ಲಿ ಉದ್ಯೋಗವನ್ನು ಒದಗಿಸಿಕೊಡ್ತಾ ಇದ್ದಂಥ ಕಾರ್ಯಕ್ರಮ ಮನ್ರೇಗಾ ಕಾರ್ಯಕ್ರಮ ಅನ್ನುವಂಥದ್ದು. ಬಹಳ ಮುಖ್ಯವಾಗಿ ಉದ್ಯೋಗದ ಹಕ್ಕು ಅನ್ನುವಂಥದ್ದನ್ನು ಜಾರಿಗೊಳಿಸಿದಂಥ ಕಾರ್ಯಕ್ರಮ ಇದು. 2005ರವರೆಗೆ ಈ ದೇಶದಲ್ಲಿ ಉದ್ಯೋಗ ಅನ್ನುವಂಥದ್ದು ಹಕ್ಕಿನ ಸಂಗತಿ ಆಗಿರಲಿಲ್ಲ. ಆದರೆ ಮನ್ರೇಗಾದಲ್ಲಿ ಉದ್ಯೋಗವನ್ನು ಹಕ್ಕನ್ನಾಗಿ ಪರಿಗಣಿಸಿದಂಥ ಸಂಗತಿಯನ್ನು ಕಾಣ್ತೇವೆ. ಈ ಬಗೆಯ ಮನ್ರೇಗಾ ಕಾರ್ಯಕ್ರಮವನ್ನು ಈ ಸರ್ಕಾರ ರದ್ದುಪಡಿಸ್ತಾ ಇದೆ. ಒಂದು, ಮಹಾತ್ಮ ಗಾಂಧೀಜಿ ಬಗ್ಗೆ ಇವರಿಗಿರುವಂಥ ವಿರೋಧ, ಇವರಿಗೆ ಇರುವಂಥ ದ್ವೇಷವನ್ನು ಈ ಮೂಲಕ ಸೇಡು ತೀರಿಸಿಕೊಳ್ಳುವ ರೀತಿಯಲ್ಲಿ ಮಹಾತ್ಮ ಗಾಂಧೀಜಿ ಹೆಸರಿರುವಂಥ ಈ ಕಾರ್ಯಕ್ರಮವನ್ನು ಅವರು ರದ್ದುಪಡಿಸ್ತಾ ಇದ್ದಾರೆ. ಎರಡನೇದ್ದು,
ಇದನ್ನು ರದ್ದುಪಡಿಸಲಿಕ್ಕೆ ಅವ್ರಿಗೆ ಬಹಳ ಮುಖ್ಯವಾದಂಥ ಒಂದು ಕಾರಣ ಅಂತ ಹೇಳಿದ್ರೆ, ಈ ಕಾರ್ಯಕ್ರಮ ಈ ದೇಶದ ಗ್ರಾಮೀಣ ಭಾಗದಲ್ಲಿ ಜನರ ಒಂದು ಮನ್ನಣೆಯನ್ನು, ಜನಪ್ರಿಯತೆಯನ್ನು ಗಳಿಸ್ಕೊಂಡಿದ್ದಂಥ ಕಾರ್ಯಕ್ರಮ. ಈ ಕಾರಣಕ್ಕೇನೆ 2019ರಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಸಂಸತ್ತಿನಲ್ಲಿ ಮನ್ರೇಗಾ ಕಾರ್ಯಕ್ರಮವನ್ನು ಹಿಂದಿನ ಸರ್ಕಾರದ ವೈಫಲ್ಯದ ಸ್ಮಾರಕ ಅಂತೇಳಿ ಕರೆದಿದ್ರು. ವೈಫಲ್ಯದ ಸ್ಮಾರಕ ಅಂತ ಕರೆದಿದ್ರು ಕೂಡ, ಫೇಲ್ಯೂರ್ ಆಫ್ ಮಾನ್ಯುಮೆಂಟ್ಸ್ ಅಂತ ಕರೆದಿದ್ರು ಕೂಡ, ಅದನ್ನು ರದ್ದುಪಡಿಸುವ ಧೈರ್ಯವನ್ನು ಅವರು ಮಾಡಿರಲಿಲ್ಲ. ಈಗಲೂ ಕೂಡ ಅದನ್ನು ರದ್ದುಪಡಿಸೋದು ಒಂದೇ ಅಲ್ಲ, ಅದರ ಸ್ಥಾನದಲ್ಲಿ, ಅದರ ಸ್ಥಳದಲ್ಲಿ ಮತ್ತೊಂದು ಕಾರ್ಯಕ್ರಮವನ್ನು ಜಿ ರಾಮ್ಜಿ ಕಾರ್ಯಕ್ರಮವನ್ನು ಅವರು ಆರಂಭ ಮಾಡ್ತಾ ಇದ್ದಾರೆ. ಈ ಮನ್ರೇಗಾ ಕಾರ್ಯಕ್ರಮಕ್ಕೆ ಆರಂಭದಿಂದಲೂ ಕೂಡ NDA ಸರ್ಕಾರ ತನ್ನ ವಿರೋಧವನ್ನು ಅಪ್ರತ್ಯಕ್ಷವಾಗಿ ತೋರಿಸ್ಕೊಂಡೇ ಬರ್ತಾ ಇದೆ. 2014-15ರಿಂದ ಇಲ್ಲಿಯವರೆಗೆ ಪ್ರತಿ ವರ್ಷ ಮನ್ರೇಗಾ ಕಾರ್ಯಕ್ರಮಕ್ಕೆ ಬಜೆಟ್ನಲ್ಲಿ ಅನುದಾನವನ್ನು ನೀಡಬೇಕಾದ್ರೆ ವರ್ಷದಿಂದ ವರ್ಷಕ್ಕೆ ಅದನ್ನು ಕಡಿತ ಮಾಡಿಕೊಂಡೇ ಬಂದಿದ್ದನ್ನು ಕಾಣ್ತೇವೆ. 2023-24ರಲ್ಲಿ ಮನ್ರೇಗಾ ಕಾರ್ಯಕ್ರಮಕ್ಕೆ ಬಜೆಟ್ನಲ್ಲಿ ನೀಡಿದ ಅನುದಾನ 86,000 ಕೋಟಿ. 24-25ರಲ್ಲೂ ಕೂಡ ಅದನ್ನು ಅದೇ 86,000 ಕೋಟಿಯಲ್ಲಿ ಇಟ್ಕೊಂಡಿದ್ರು. ಹೀಗೆ ಮನ್ರೇಗಾ ಕಾರ್ಯಕ್ರಮವನ್ನು ಎಲ್ಲ ರೀತಿಯಲ್ಲೂ ಕೂಡ ವಿಫಲಗೊಳಿಸುವ, ನಿರ್ಲಕ್ಷಿಸುವ, ಹತ್ತಿಕ್ಕುವ ಕ್ರಮವನ್ನೇ ಮಾಡ್ಕೊಂಡು ಬಂದಿದ್ರು. ಇಷ್ಟಾದರೂ ಕೂಡ ಮನ್ರೇಗಾ ಕಾರ್ಯಕ್ರಮ ಜನರ ಮನ್ನಣೆಯನ್ನ, ಜನಪ್ರಿಯತೆಯನ್ನ ಅದು ಗಳಿಸ್ಕೊಂಡಿತ್ತು. ಇದನ್ನು ಸಹಿಸಿಕೊಳ್ಳಿಕ್ಕಾಗದ ಕೇಂದ್ರ ಸರ್ಕಾರ ಆ ಕಾರ್ಯಕ್ರಮವನ್ನೇ, ಮನ್ರೇಗಾವನ್ನೇ ಕೊಲ್ಲುವ ಒಂದು ಕ್ರಮವನ್ನು ತೆಗೆದುಕೊಂಡಿರೋದನ್ನು ಕಾಣ್ತೇವೆ. ಅದರ ಸ್ಥಳದಲ್ಲಿ ಈಗ ಜಿ ರಾಮ್ಜಿ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದೆ. ಆದರೆ ಈ ಜಿ ರಾಮ್ಜಿ ಕಾರ್ಯಕ್ರಮಕ್ಕೂ ಮನ್ರೇಗಾಕ್ಕೂ ಇರುವ ಬಹುಮುಖ್ಯ ವ್ಯತ್ಯಾಸಗಳನ್ನು ನಾವು ಗಮನಿಸಬೇಕು. ಜಿ ರಾಮ್ಜಿ ಕಾರ್ಯಕ್ರಮ ಏನಿದೆ, ಇದು ಉದ್ಯೋಗ ಹಕ್ಕಿನ ಕಾರ್ಯಕ್ರಮ ಅಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಜನ ಉದ್ಯೋಗವನ್ನು ಒತ್ತಾಯ ಮಾಡಿದ್ರೆ, ಉದ್ಯೋಗವನ್ನು ಕೇಳಿದ್ರೆ ಉದ್ಯೋಗನ ಕೊಡುವಂಥ ಕಾರ್ಯಕ್ರಮ ಇದಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಜಿ ರಾಮ್ಜಿ ಕಾರ್ಯಕ್ರಮದಲ್ಲಿ ಅನುದಾನವನ್ನು ಕೇಂದ್ರ ಸರ್ಕಾರವೇ ನಿರ್ಧರಿಸ್ತದೆ. ಪ್ರತಿ ರಾಜ್ಯಕ್ಕೆ ಈ ಕಾರ್ಯಕ್ರಮಕ್ಕೆ ಎಷ್ಟು ಅನುದಾನ ಕೊಡಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರವೇ ನಿರ್ಧರಿಸ್ತದೆ. ಆ ಕೇಂದ್ರ ಸರ್ಕಾರ ನೀಡಿದಂಥ ಅನುದಾನಕ್ಕೆ ಅನುಗುಣವಾಗಿ ನಾವು ಕಾರ್ಯಕ್ರಮಗಳನ್ನು ಗ್ರಾಮೀಣ ಪ್ರದೇಶದಲ್ಲಿ ಹಮ್ಮಿಕೋಬೇಕು. ಕೇಂದ್ರ ಸರ್ಕಾರ ನೀಡಿದ ಅನುದಾನದಿಂದ ಕಾಮಗಾರಿಗಳು ಮುಗಿದೋಗ್ಬಿಟ್ರೆ ಮತ್ತೆ ಮುಂದಿನ ಮರು ವರ್ಷದವರೆಗೂ ಅದು ಕಾಯಬೇಕು. ಅದಕ್ಕೆ ಹೆಚ್ಚುವರಿಯಾಗಿ ಅನುದಾನವನ್ನು ಕೊಡುವ ಕ್ರಮ ಇಲ್ಲ. ಆದರೆ ಮನ್ರೇಗಾ ಕಾರ್ಯಕ್ರಮದಲ್ಲಿ ಉದ್ಯೋಗಕ್ಕೆ ಎಷ್ಟು ವೆಚ್ಚ ಮಾಡಿದ್ರೂ ಕೂಡ ಕೇಂದ್ರ ಸರ್ಕಾರ ಅದಕ್ಕೆ ಹಣವನ್ನು ನೀಡಬೇಕಾದಂಥ ಒಂದು ನಿಯಮ, ಒಂದು ಕ್ರಮ ಇತ್ತು. ಆದರೆ ಜಿ ರಾಮ್ಜಿ ಕಾರ್ಯಕ್ರಮದಲ್ಲಿ ಬಜೆಟ್ ಕ್ಯಾಪ್ ಅಂತ ನಾವೇನು ಕರೀತೇವೆ, ಆ ಕಾರ್ಯಕ್ರಮಕ್ಕೆ ಬಜೆಟ್ಟಿನ ಮಿತಿ ಇರ್ತದೆ. ಆ ಬಜೆಟ್ಟಿನ ಮಿತಿ ಒಳಗಡೆ ನಾವು ಉದ್ಯೋಗದ ಕಾರ್ಯಕ್ರಮಗಳನ್ನು ರೂಪಿಸ್ಕೋಬೇಕು. ಹಾಗಾಗಿ ಇದು ದೊಡ್ಡ ಪ್ರಮಾಣದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಆ ಕುಶಲ ಕಾರ್ಮಿಕರಿಗೆ ಉದ್ಯೋಗವನ್ನು ಒದಗಿಸುವಂಥದ್ದು ಇದಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಮನ್ರೇಗಾ ಮತ್ತು ಜಿ ರಾಮ್ಜಿ ಕಾರ್ಯಕ್ರಮಗಳಿಗೆ ಇರುವಂಥ ಬಹಳ ಮುಖ್ಯವಾದಂಥ ವ್ಯತ್ಯಾಸ. ಎರಡನೇದ್ದು, ಮನ್ರೇಗಾ ಕಾರ್ಯಕ್ರಮಗಳಲ್ಲಿ ಉದ್ಯೋಗದ ಚಟುವಟಿಕೆಗಳನ್ನು, ಉದ್ಯೋಗದ ಕಾರ್ಯಕ್ರಮಗಳನ್ನು ಸ್ಥಳೀಯ ಮಟ್ಟದಲ್ಲಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ರೂಪಿಸಲಾಗ್ತಾ ಇತ್ತು. ಅದನ್ನು ಅನುಷ್ಠಾನಗೊಳಿಸಲಾಗಿತ್ತು. ಆ ಅನುಷ್ಠಾನದಲ್ಲಿ ಉದ್ಯೋಗವನ್ನು ಕಾರ್ಮಿಕರಿಗೆ ಕೊಡಲಾಗ್ತಾ ಇತ್ತು. ಆದರೆ ಜಿ ರಾಮ್ಜಿ ಕಾರ್ಯಕ್ರಮದಲ್ಲಿ ಈ ಸ್ಥಳೀಯ ಮಟ್ಟದಲ್ಲಿ ಸ್ಥಳೀಯ ಅಗತ್ಯಗಳಿಗೆ ಅನುಗುಣವಾಗಿ ಕಾರ್ಯಕ್ರಮವನ್ನು ರೂಪಿಸುವಂಥ ಒಂದು ಕ್ರಮ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಈ ವ್ಯವಸ್ಥೆಯಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಉದ್ಯೋಗ ಯೋಜನೆ ಸಿದ್ಧಪಡಿಸಿದ್ರೆ ಅದು ತಾಲ್ಲೂಕು ಮಟ್ಟದಲ್ಲಿ ಅದು ಹೊಂದಿಕೆ ಆಗಬೇಕು. ತಾಲ್ಲೂಕು ಮಟ್ಟದಲ್ಲಿ ಹೊಂದಿಕೆ ಆದಂಥ ಯೋಜನೆ ಜಿಲ್ಲಾ ಮಟ್ಟದಲ್ಲಿ ಹೊಂದಿಕೆ ಆಗಬೇಕು. ಜಿಲ್ಲಾ ಮಟ್ಟದಲ್ಲಿ ಆದದ್ದು ರಾಜ್ಯ ಮಟ್ಟದಲ್ಲಿ ಹೊಂದಿಕೆ ಆಗಬೇಕು. ರಾಜ್ಯ ಮಟ್ಟದಲ್ಲಿ ಜಿ ರಾಮ್ಜಿ ಉದ್ಯೋಗ ಕಾರ್ಯಕ್ರಮ ಅಂತದ್ದು ರಾಷ್ಟ್ರ ಮಟ್ಟದ ಯೋಜನೆಗೆ ಅದು ಸಹವರ್ತಿಯಾಗಿ ಹೊಂದಿಕೆ ಆಗುವಂತಿರಬೇಕು. ಇದು ಕಾರ್ಯಸಾಧುವಾದಂಥ ಯೋಜನೆ ಅಲ್ಲ. ಈ ಒಂದು ಶ್ರೇಣೀಕೃತ ವ್ಯವಸ್ಥೆಯಲ್ಲಿ ಎಲ್ಲಾದರೂ ಕೂಡ ವಿಫಲತೆ ಉಂಟಾದರೆ ಇಡೀ ಕಾರ್ಯಕ್ರಮ ಸತ್ತು ಹೋಗ್ತದೆ, ಅದು ಅನುಷ್ಠಾನಗೊಳ್ಳೋದಿಲ್ಲ. ಹೀಗೆ ಜಿ ರಾಮ್ಜಿ ಕಾರ್ಯಕ್ರಮವನ್ನು ಈ ರೀತಿಯಲ್ಲಿ ಅನೇಕ ನಿಯಮಗಳು, ಷರತ್ತುಗಳ ನಡುವೆ ಬಲೆ ಎಣೆದು ಆ ಕಾರ್ಯಕ್ರಮ ಯಶಸ್ವಿಯಾಗಿ ಅನುಷ್ಠಾನಗೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವ ಒಂದು ಜಟಿಲತೆಯನ್ನು ರೂಪಿಸಲಾಗಿದೆ. ಮೂರನೇದ್ದು, ಮನ್ರೇಗಾ ಕಾರ್ಯಕ್ರಮದ ನಿಯಂತ್ರಣ, ನಿರ್ವಹಣೆ, ಮ್ಯಾನೇಜ್ಮೆಂಟ್
ತಳಮಟ್ಟದಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಇರ್ತಾ ಇತ್ತು. ಆದರೆ ಜಿ ರಾಮ್ಜಿ ಕಾರ್ಯಕ್ರಮದಲ್ಲಿ ಅದರ ನಿರ್ವಹಣೆಗೆ ಕೇಂದ್ರ ಸರ್ಕಾರ ಒಂದು ಸಮಿತಿಯನ್ನು ರಾಜ್ಯ ಮಟ್ಟದಲ್ಲಿ ರಚಿಸ್ತದೆ ಮತ್ತು ಆ ಸಮಿತಿಗೆ ಬೇಕಾದಂಥ ಸದಸ್ಯರನ್ನು ಕೇಂದ್ರ ಸರ್ಕಾರವೇ ನಾಮಕರಣ ಮಾಡ್ತದೆ ಮತ್ತು ಆ ಸಮಿತಿ ಇಡೀ ರಾಜ್ಯದಲ್ಲಿ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತದೆ. ಆದ್ದರಿಂದಾಗಿ ಮನ್ರೇಗಾ ಕಾರ್ಯಕ್ರಮ ತಳಮಟ್ಟದ ಒಂದು ರೂಪುಗೊಳ್ಳುವ ಯಾವುದನ್ನ ಬಾಟಮ್ ಅಪ್ ಪ್ರೋಗ್ರಾಮ್ ಅಂತ ಹೇಳ್ತೀವೋ ಆ ತಳಮಟ್ಟದ ಸ್ಥಳೀಯತೆಯ ಒಂದು ನೆಲೆಯ ಕಾರ್ಯಕ್ರಮ ಆಗಿದ್ದರೆ ಜಿ ರಾಮ್ಜಿ ಕಾರ್ಯಕ್ರಮ ಮೇಲುಗಡೆಯಿಂದ ಹೇರಲ್ಪಟ್ಟಂಥ ಒಂದು ಕಾರ್ಯಕ್ರಮ ಆಗುತ್ತೆ. ಯಾವುದನ್ನು ಟಾಪ್ ಡೌನ್ ಕಾರ್ಯಕ್ರಮ ಅಂತ ಹೇಳ್ತೇವೋ ಅದು ಜಿ ರಾಮ್ಜಿ ಕಾರ್ಯಕ್ರಮ ಅದೊಂದು ಟಾಪ್ ಡೌನ್ ಕಾರ್ಯಕ್ರಮ ಆಗಿದೆ ಅನ್ನುವಂಥದ್ದು. ಮತ್ತೊಂದು ಈ ಮನ್ರೇಗಾ ಕಾರ್ಯಕ್ರಮವನ್ನು ರದ್ದುಪಡಿಸಿ ಜಿ ರಾಮ್ಜಿ ಕಾರ್ಯಕ್ರಮವನ್ನೇನು ರೂಪಿಸಲಾಗ್ತಾ ಇದೆ ಇದು 2026-27ರಲ್ಲಿ ಇದು ಅನುಷ್ಠಾನಗೊಳ್ಳೋದಿಲ್ಲ. ಕಾರಣ ಏನು ಅಂದರೆ ಬಜೆಟ್ನಲ್ಲಿ 2026-27 ಬಜೆಟ್ನಲ್ಲಿ ಮನ್ರೇಗಾಕ್ಕೂ 30,000 ಕೋಟಿಯನ್ನು ನೀಡಲಾಗಿದೆ. ಜಿ ರಾಮ್ಜಿ ಕಾರ್ಯಕ್ರಮಕ್ಕೆ 95,000 ಕೋಟಿಯನ್ನು ನೀಡಲಾಗಿದೆ. ಈ ಎರಡೂ ಕಾರ್ಯಕ್ರಮಗಳು ಏಕಕಾಲದಲ್ಲಿ 2026-27ರಲ್ಲಿ ಜಾರಿಗೊಳ್ಳುತ್ತವೆ. ಮನ್ರೇಗಾ ಕಾರ್ಯಕ್ರಮದ 36,000 ಕೋಟಿ ಮುಗಿದ ಮೇಲೆ ಜಿ ರಾಮ್ಜಿ ಕಾರ್ಯಕ್ರಮ ಆರಂಭ ಆಗುತ್ತೆ. ಆದರೆ ಜಿ ರಾಮ್ಜಿ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಿಕ್ಕೆ ಬೇಕಾದಂಥ ಒಂದು ಆಡಳಿತ ವ್ಯವಸ್ಥೆಯನ್ನ ವಿನ್ಯಾಸವನ್ನ ಇದುವರೆಗೂ ಕೂಡ ಕೇಂದ್ರ ಸರ್ಕಾರ ರೂಪಿಸಿಲ್ಲ. ಹಾಗಾಗಿ ಈ ಜಿ ರಾಮ್ಜಿ ಕಾರ್ಯಕ್ರಮ 2026-27ರಲ್ಲಿ ವ್ಯವಸ್ಥಿತವಾಗಿ ಕಾರ್ಯಗತಗೊಳ್ಳುವಂಥದ್ದು ಸಾಧ್ಯ ಇಲ್ಲ. ಹೀಗೆ ಅನೇಕ ರೀತಿಯಲ್ಲಿ ಜಿ ರಾಮ್ಜಿ ಕಾರ್ಯಕ್ರಮ ಉದ್ಯೋಗದ ಹಕ್ಕನ್ನು ಸಮರ್ಪಕವಾಗಿ ಪಾಲಿಸುವಂತ ರೀತಿಯಲ್ಲಿ ಅದು ರೂಪುಗೊಂಡಿಲ್ಲ ಮತ್ತು ಅನುಷ್ಠಾನಗೊಳ್ಳೋದಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಜಿ ರಾಮ್ಜಿ ಕಾರ್ಯಕ್ರಮದಲ್ಲಿ ಸರ್ಕಾರ ಅಥವಾ ಜಿ ರಾಮ್ಜಿ ಸಮಿತಿ ನೀಡಿದಂಥ ಉದ್ಯೋಗಗಳನ್ನು ಜನ ಪಡೆದುಕೋಬೇಕೆ ಹೊರತು ಜನರು ಕೇಳಿದಂಥ ಉದ್ಯೋಗವನ್ನು ಕೊಡುವಂಥ ಕಾರ್ಯಕ್ರಮ ಇದಲ್ಲ. ಅಂದರೆ ಉದ್ಯೋಗವನ್ನು ಒಂದು ಹಕ್ಕಾಗಿ ಜನ ಕಾರ್ಮಿಕರು, ಅನ್ಸ್ಕಿಲ್ಡ್ ಲೇಬರರ್ಸ್, ಮಹಿಳೆಯರು ಒತ್ತಾಯ ಮಾಡಿ ಪಡೆದುಕೊಳ್ಳಬಹುದಾದಂಥ ಕಾರ್ಯಕ್ರಮ ಇದಲ್ಲ. ಜಿ ರಾಮ್ಜಿ ಕಾರ್ಯಕ್ರಮದಲ್ಲಿ ಉದ್ಯೋಗವನ್ನು ಯಾವುದನ್ನು ಕೊಡ್ತಾರೋ ಅದನ್ನು ಗ್ರಾಮೀಣ ಪ್ರದೇಶದಲ್ಲಿ ಜನ ಒಪ್ಕೊಂಡು ಅದನ್ನು ನಿರ್ವಹಿಸಬೇಕೇ ಹೊರತು ಜನರಿಗೆ ಯಾವಾಗ ಅಗತ್ಯವಿರುತ್ತೋ ಆಗ ಉದ್ಯೋಗವನ್ನು ನೀಡುವಂಥ ಒಂದು ಕ್ರಮ ಇದರಲ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಜಿ ರಾಮ್ಜಿಗೆ ಸ್ಥಳೀಯತೆಯ ಗುಣವೇ ಇಲ್ಲ, ಲೋಕಲ್ ಕ್ಯಾರೆಕ್ಟರ್ ಅನ್ನುವಂಥದ್ದು ಅದಕ್ಕಿಲ್ಲ. ಎಲ್ಲವನ್ನೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಅದನ್ನ ನಿಯಂತ್ರಿಸಲಾಗ್ತದೆ. ಅಂದರೆ ಮನ್ರೇಗಾ ಕಾರ್ಯಕ್ರಮ ವಿಕೇಂದ್ರೀಕೃತವಾದಂಥ ಆಡಳಿತ ವ್ಯವಸ್ಥೆಯ ಕಾರ್ಯಕ್ರಮವಾಗಿದ್ದರೆ ಜಿ ರಾಮ್ಜಿ ಕಾರ್ಯಕ್ರಮ ಕೇಂದ್ರೀಕೃತವಾದಂಥ ಕೇಂದ್ರದಿಂದ ನಿಯಂತ್ರಿಸುವಂತಹ ಒಂದು ಕಾರ್ಯ ಯೋಜನೆ ಆಗಿದೆ. ಮತ್ತು ಇದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ದುಡಿಮೆಗಾರರನ್ನ ಹಂಗಿನ ಒಂದು ಬಲೆಗೆ ಅದು ಸಿಲುಕಿಸಿ ಬಿಡ್ತದೆ. ಹಕ್ಕಿನ ಒಂದು ನೆಲೆಯಿಂದ ತಪ್ಪಿಸಿ, ನೆಲೆಯಿಂದ ವಂಚಿಸಿ ಹಂಗಿನ ಒಂದು ನೆಲೆಗೆ ಅವರನ್ನು ಒಯ್ಯುವಂಥ ಒಂದು ಕೆಲಸವನ್ನು ಜಿ ರಾಮ್ಜಿ ಕಾರ್ಯಕ್ರಮ ಮಾಡ್ತದೆ. ಯಾಕೆ ನಾನು ಉದ್ಯೋಗದ ಹಕ್ಕಿನ ಬಗ್ಗೆ ಮಾತನಾಡ್ತಿದ್ದೀನಿ ಅಂತ ಹೇಳಿದ್ರೆ ಈ ಸರ್ಕಾರಕ್ಕೆ, ಯಾವುದನ್ನು NDA ಸರ್ಕಾರ ಅಂತ ಹೇಳ್ತೇವೆ, ಈ ಸರ್ಕಾರಕ್ಕೆ ಹಕ್ಕುಗಳ ಬಗ್ಗೆ, ರೈಟ್ಸ್ ಬಗ್ಗೆ ನಂಬಿಕೆನೇ ಇಲ್ಲ. ಯಾವುದನ್ನು ಹಕ್ಕಿನ ಪರಿಭಾಷೆ ಅಂತ ಹೇಳ್ತೇವೆ, ಉದ್ಯೋಗದ ಹಕ್ಕು, ಶಿಕ್ಷಣದ ಹಕ್ಕು, ಆರೋಗ್ಯದ ಹಕ್ಕು, ಸಂತಾನೋತ್ಪತ್ತಿ ಹಕ್ಕು, ಇವ್ಯಾವ ಹಕ್ಕುಗಳ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಪ್ರಧಾನಮಂತ್ರಿಗಳ ಪ್ರಕಾರ ಹಕ್ಕುಗಳು ಈ ದೇಶದ ಪರಂಪರೆ ಅಲ್ಲ, ಈ ದೇಶದ ಪ್ರಾಚೀನ ಸಂಸ್ಕೃತಿಯ ಭಾಗ ಅಲ್ಲ. ಅದು ಈ ದೇಶದ ಪರಂಪರೆಯ ಭಾಗ ಅಂದರೆ ಸೇವೆ ಅಥವಾ ಕರ್ತವ್ಯ ಅನ್ನುವಂಥದ್ದು. ಹಾಗಾಗಿ ಹಕ್ಕುಗಳ ಬಗ್ಗೆ ಹೋರಾಟ ಮಾಡುವಂಥದ್ದು, ಹಕ್ಕುಗಳನ್ನು ಒತ್ತಾಯ ಮಾಡುವಂಥದ್ದು ಅದು ಕೇವಲ ಸಮಯದ ವ್ಯರ್ಥ ಆಗ್ತದೆ. ಅದರಿಂದಾಗಿ ಈ ದೇಶ ದುರ್ಬಲಗೊಂಡಿದೆ. ಹಾಗಾಗಿ ಹಕ್ಕುಗಳ ಬಗ್ಗೆ ಹೋರಾಟ ಮಾಡಬಾರ್ದು. ಈ ದೇಶಕ್ಕೆ ನಾನು ಸೇವೆಯನ್ನು ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಜನ ಯೋಚನೆ ಮಾಡಬೇಕು ಅನ್ನುವಂಥದ್ದು ಈ ಸರ್ಕಾರದ ಒಂದು ಸಿದ್ಧಾಂತ. ಈ ಸಿದ್ಧಾಂತದ ಚೌಕಟ್ಟಿನಲ್ಲಿ ಮನ್ರೇಗಾವನ್ನು ಕೂಡಿಸ್ಲಿಕ್ಕೆ ಸಾಧ್ಯ ಆಗದೇ ಇದ್ದಿದ್ದರಿಂದಾಗಿ ಆ ಮನ್ರೇಗಾ ಕಾರ್ಯಕ್ರಮವನ್ನೇ ಕೊಂದು ಈಗ ಕರ್ತವ್ಯ
ಅಥವಾ ಸೇವೆಯನ್ನು ಆಧಾರವಾಗಿಟ್ಕೊಂಡಂಥ ಜಿ ರಾಮ್ಜಿ ಕಾರ್ಯಕ್ರಮವನ್ನು ಈ ಸರ್ಕಾರ ಅನುಷ್ಠಾನಗೊಳಿಸ್ತಾ ಇದೆ. ಆ ಕಾರಣಕ್ಕೆ ನಾನು ಹೇಳುವಂಥದ್ದು, ಮನ್ರೇಗಾನ ರದ್ದುಪಡಿಸಿ ಜಿ ರಾಮ್ಜಿ ಕಾರ್ಯಕ್ರಮನೇ ಅನುಷ್ಠಾನಗೊಳಿಸಲಾಗಿದೆ. ಇದು ಹಕ್ಕಿನಿಂದ ಹಂಗಿನ ಕಡೆಗೆ ಸಮಾಜವನ್ನು ಒಯ್ಯುವಂಥ ಒಂದು ಕಾರ್ಯವಿಧಾನ ಇದಾಗಿದೆ ಅನ್ನುವಂಥದ್ದು. ಹೀಗಾಗಿ ಗ್ರಾಮೀಣ ಪ್ರದೇಶದಲ್ಲಿ ದುಡಿಮೆಗಾರರು ಉದ್ಯೋಗದ ಅಗತ್ಯ ತಕ್ಕಂತೆ ಉದ್ಯೋಗವನ್ನು ಪಡೆದುಕೊಳ್ಳುವಂತ ಕಾರ್ಯ ಯೋಜನೆ ಇದರಲ್ಲಿ ಇಲ್ಲ ಅನ್ನುವಂಥದ್ದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಜಿ ರಾಮ್ಜಿ ಕಾರ್ಯಕ್ರಮದಲ್ಲಿರುವಂತಹ ಮತ್ತೊಂದು ಆಘಾತಕಾರಿಯಾದಂಥ ಸಂಗತಿ ಅಂತ ಹೇಳಿದ್ರೆ, 125 ದಿನಗಳ ವರ್ಷಕ್ಕೆ 125 ದಿನಗಳ ಉದ್ಯೋಗವನ್ನು ಅದರಲ್ಲಿ ಒದಗಿಸಲಾಗ್ತದೆ ಸರಿ, ಆದರೆ ಪ್ರತಿ ವರ್ಷದಲ್ಲಿ 60 ದಿನಗಳ ಮಳೆಗಾಲದಲ್ಲಿ ಈ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಲಾಗ್ತದೆ. 60 ದಿನಗಳ ಕೃಷಿ ಹಂಗಾಮಿನಲ್ಲಿ ಈ ಕಾರ್ಯಕ್ರಮವನ್ನು ರದ್ದುಪಡಿಸಲಾಗ್ತದೆ. ಆದರೆ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅನ್ಸ್ಕಿಲ್ಡ್ ಲೇಬರರ್ಸ್ಗೆ, ಗ್ರಾಮೀಣ ಪ್ರದೇಶದಲ್ಲಿರುವಂಥ ಅಸಂಘಟಿತ ವಲಯದ ದುಡಿಮೆಗಾರರಿಗೆ, ಭೂರಹಿತ ದಿನಗೂಲಿ ದುಡಿಮೆಗಾರರಿಗೆ ಕೃಷಿ ಹಂಗಾಮು ಅನ್ನೋದು ಎಲ್ಲಿರ್ತದೆ? ಕೃಷಿ ಸುಗ್ಗಿ ಅನ್ನೋದು ಎಲ್ಲಿರ್ತದೆ? 365 ದಿನಗಳೂ ಕೂಡ ಅವರು ಕೂಲಿ ಮಾಡುವಂಥ ಸ್ಥಿತಿ ಇದೆ. ಅಂಥ ಸಂದರ್ಭದಲ್ಲಿ ಕೃಷಿ ಹಂಗಾಮು ಅಂತ ಹೇಳಿ 60 ದಿನಗಳ ಕಾಲ ಜಿ ರಾಮ್ಜಿ ಕಾರ್ಯಕ್ರಮಕ್ಕೆ ರಜೆಯನ್ನ ಕೊಡಲಾಗ್ತದೆ. ಹೀಗೆ ಅನೇಕ ರೀತಿಯಲ್ಲಿ ಜಿ ರಾಮ್ಜಿ ಕಾರ್ಯಕ್ರಮ ಗ್ರಾಮೀಣ ಪ್ರದೇಶದ ದುಡಿಮೆಗಾರರಿಗೆ ಅನುಕೂಲವನ್ನು ಒದಗಿಸಿಕೊಡೋದಕ್ಕೆ ಪ್ರತಿಯಾಗಿ ಅನೇಕ ರೀತಿಯ ಷರತ್ತುಗಳು, ನಿಯಮಗಳಿಗೆ ಒಳಪಡಿಸಿಬಿಟ್ಟು ಜನಕ್ಕೆ ಅನುಕೂಲಕ್ಕಿಂತ ಅದು ಹೆಚ್ಚು ಅನಾನುಕೂಲವನ್ನ ಮಾಡುವಂತಹ ಒಂದು ಕಾರ್ಯಕ್ರಮ ಅದಾಗಿದೆ. ಹಾಗಾಗಿ ಈ ಒಂದು ಮನ್ರೇಗಾನ ರದ್ದುಪಡಿಸಿ ಜಿ ರಾಮ್ಜಿ ಕಾರ್ಯಕ್ರಮವನ್ನು ಏನು ಸರ್ಕಾರ ಹಮ್ಮಿಕೊಂಡಿದೆ, ಇದನ್ನ ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟಿಸಬೇಕು. ಮನ್ರೇಗಾ ಕಾರ್ಯಕ್ರಮವನ್ನು ಮುಂದುವರಿಸುವ ಹಾಗೆ ನಾವು ನೋಡ್ಕೋಬೇಕು ಅನ್ನುವಂಥದ್ದು ನನ್ನ ಒಂದು ವೈಯಕ್ತಿಕವಾದಂಥ ಸಾಮಾಜಿಕವಾದಂಥ ಅಭಿಪ್ರಾಯ ಮತ್ತು ಒತ್ತಾಯ ಹಾಗೆ ಅಂತೇಳಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.